Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ ಶುಭ ಗುರುವಾರದ ಹಾರ್ದಿಕ ಶುಭಾಶಯಗಳು. ಸೊ ಗುರುಗಳು ಏನು ಹೇಳ್ತಾರೆ ನೋಡೋಣ. ಕಾರ್ಮಿಕ್ ಕನೆಕ್ಷನ್ ಇಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಸತಿ ನಿಮ್ಗೆ ಎಚ್ಚರಿಕೆ ಕೊಟ್ಟರು ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಅನ್ವಾಂಟೆಡ್ ರಿಲೇಶನ್ಶಿಪ್ ಇರಬಹುದು, ಅಥವಾ ಒಂದಷ್ಟು ಕರ್ಮಬಂಧಗಳನ್ನ ಕಳ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕೇ ಹೊರತು ಮತ್ತೆ ಮತ್ತೆ ಅಲ್ಲೇ ನಾವು ಸಿಕ್ಕಾಕೊಂಡು ಒದ್ಲಾಡ್ಬಾರ್ದು. ಸೊ ಸದ್ಯಕ್ಕೆ ಗುರುಗಳು ನಿಮ್ ಜೊತೆ ಒಂದಷ್ಟು ನಿಮ್ಮ ಪೂಜೆ ಫಲ ಇರಬಹುದು ಅಥವಾ ನಿಮ್ಮ ಜೊತೆ ಗುರುಗಳಿಗೆ ಇರುವಂತಹ ಕಾರ್ಮಿಕ್ ಕನೆಕ್ಷನ್ ಇಂದ ಅವರು ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ ಪ್ರತಿ ಸತಿ. ಆದ್ರೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆನ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಪದೇ ಪದೇ ಅದೇ ಮನಸ್ಥಿತಿಲಿ ಇರ್ತೀರಾ. ಸೊ ಹಾಗಾಗಿ ಸದ್ಯಕ್ಕೆ ನಿಮ್ಮ ಶತ್ರುಗಳೆಲ್ಲವೂ ಕೂಡ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಒಂದು ರೀತಿ ಚಕ್ರ ವ್ಯೂಹನ ನಿಮ್ ವಿರುದ್ಧ ರಚಿಸಿದ್ದಾರೆ ಅನ್ನುವಂಥದ್ದು ಇದೆ. ಸೊ ವಿಭೂತಿಗೆ ಸಾಕಷ್ಟು ಶಕ್ತಿ ಇದೆ. ಸೊ ಹಾಗಾಗಿ ವಿಭೂತಿನ ಧರಿಸಿ ದಿನಾಗ್ಲೂ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಜವಾದ ಗುರುಗಳನ್ನ ನಂಬಿ, ಸದ್ಗುರುಗಳನ್ನ ಅಥವಾ ನಿಜವಾದ ಗುರುಗಳನ್ನ ನಂಬಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಭಕ್ತರು ಒದ್ದಾಟ ಮಾಡ್ತಿದ್ದಾರೆ, ಒಂದಷ್ಟು ತೊಂದರೆಗೆ ಈಡಾಗಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅದರಿಂದ ಗುರುಗಳು ಯಾವಾಗ್ಲೂ ನಿಮ್ ತೊಂದರೆಗಳಿಂದ, ನಿಮ್ಮ ಒದ್ದಾಟಗಳಿಂದ ನಿಮ್ಮನ್ನ ಕಾಪಾಡುವಂತ ಪ್ರಯತ್ನನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ, ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಅವ್ರನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ರಿಲೀಫ್ ಸಿಕ್ಕಿದ ತಕ್ಷಣನೇ, ಒಂದಷ್ಟು ಸಮಸ್ಯೆ ಪರಿಹಾರ ಸಿಕ್ಕಿದ ತಕ್ಷಣನೇ ನೀವು ಮತ್ತೆ ಅದೇ ಹಳೆ ಚಾಳಿಗೆ ಬಿಡ್ತೀರಾ. ಸೊ ಸಮಸ್ಯೆ ಬಂದಾಗ ಸಮಸ್ಯೆ 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 ಅಂತೀರಾ. ಸಮಸ್ಯೆ ಒಂಚೂರು ಬಗೆಹರಿತಿದ್ದಂಗೆ ಮತ್ತೆ ಅದೇ ಚಾಳಿ ಶುರು ಮಾಡ್ತೀರಾ. ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಒಂದ್ಸತಿ ಒಂದ್ ಪಾಠ ಕಲಿತ ಮೇಲೆ ಅದನ್ನ ಮತ್ತೆ ಮತ್ತೆ ತಪ್ಪು ಮಾಡೋದಕ್ಕೆ ಹೋಗಬಾರ್ದು. ಹಾಗೆ ತಪ್ಪಾಗದೇ ಇರೋ ಹಾಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಗುರುಗಳ ಆಶೀರ್ವಾದ ಇದೆ. ಸೊ ಈ ಗುರುಗಳ ಆಶೀರ್ವಾದ ಅಥವಾ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಸಾಯಿನಾಥರಿರ್ಬಹುದು, ನಿಮ್ಮ ನೆಚ್ಚಿನ ಗುರುಗಳಿರ್ಬಹುದು, ಅಥವಾ ಯಾವುದೇ ಮತ ಪಂಥದ ಗುರುಗಳಿರ್ಬಹುದು, ನೀವು ನಂಬುವಂಥವ್ರು ರಾಯರಿರ್ಬಹುದು, ದತ್ತಾತ್ರೇಯರಿರ್ಬಹುದು, ಅಥವಾ ಕೃಷ್ಣಂ ವಂದೇ ಜಗದ್ಗುರು ಇರಬಹುದು. ಸೊ ಎಲ್ಲಾ ರೀತಿಯ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸರಿಯಾದ ರೀತಿಯಲ್ಲಿ ಆ ಆಶೀರ್ವಾದನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕನಸುಗಳು ನನಸಾಗುವಂತ ಸಮಯ ಹತ್ತಿರದಲ್ಲೇ ಇದೆ. ಆಲ್ರೆಡಿ ನಿಮ್ಮ ಕನಸುಗಳು ನನಸಾಗಿದೆ, ಇನ್ನೊಂದಷ್ಟು ಆಗೋದು ಬಾಕಿ ಇದೆ, ಅದನ್ನು ಕೂಡ ಮಾಡ್ಕೊಡ್ತಾರೆ. ನಿಮ್ಮ ಕನಸುಗಳು ಏನಿದೆ ಅದೆಲ್ಲವನ್ನು ಕೂಡ ಗುರುಗಳಿಗೆ ತಿಳಿಸಿ ಬರ್ದಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡಿ, ಭರವಸೆ ನಂಬಿಕೆಯನ್ನ ಇಟ್ಕೊಳ್ಳಿ, ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಸೊ ಭಕ್ತಿಗಿರುವಂತಹ ಶಕ್ತಿ ನಿಮ್ಗೆ ಅಷ್ಟು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ನಡೀರಿ, ನೀವು ಇನ್ನ ಹೆಚ್ಚಿನ ಒಂದಷ್ಟು ಅನುಕೂಲನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನರಿಂದ ಕಲಿಯೋದು ಸಾಕಷ್ಟು ಇರುತ್ತೆ. ಸೊ ಕೆಲವರು ಮುಖವಾಡ ಕೆಲವು ಸತಿ ತಿಳ್ಕೊಳ್ಳೋದಕ್ಕಾಗ್ದಿರ ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಮುಖವಾಡ ಹಾಕೊಂಡಿದ್ದಾರೆ, ಸಾಕಷ್ಟು ಜನರ ನಡುವೆ ಗುಂಪಿನಲ್ಲಿ ಗೋವಿಂದ ಅನ್ನುವಂಥ ರೀತಿಲಿ ಇದ್ದಾರೆ. ಅವ್ರನ್ನ ರೆಕಗ್ನೈಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ರೆಕಗ್ನೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಡಾರ್ಕ್ ಹೇರ್ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ ಒಂದಲ್ಲ ಒಂದ್ ರೀತಿಲಿ ಗುರುಗಳು ನಿಮ್ಗೆ ಸಹಾಯನ ಮಾಡ್ತಾರೆ. ಯಾವಾಗ, ಎಲ್ಲಿ, ಹೇಗೆ, ಯಾರ ಮುಖಾಂತರ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಖಂಡಿತವಾಗ್ಲೂ ಮಾಡ್ತಾರೆ ಅನ್ನುವಂಥದ್ದು. ಜೊತೆಗೆ ನಿಮ್ಮೆಲ್ಲ ಗ್ರಹಗತಿಗಳು ಕೂಡ ನಿಮ್ಗೆ ಫೇವರಬಲ್ ಆಗಿ ಇದೆ. ಒಂದಲ್ಲ ಒಂದ್ ರೀತಿಯಲ್ಲಿ ಅವರು ನಿಮ್ಗೆ ಚಿಕಿತ್ಸೆ ಕೊಡ್ತಾರೆ ಗುರುಗಳು. ನಿಮ್ಮೆಲ್ಲ ಸಮಸ್ಯೆಗಳಿಗೂ, ನಿಮ್ಮೆಲ್ಲ ಅನಾರೋಗ್ಯಕ್ಕೂ ಕೂಡ ಅವರು ಚಿಕಿತ್ಸೆನ ಕೊಡ್ತಾರೆ. ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಮೂರ್ಖ ಗುರುಗಳನ್ನ ನಂಬಿ ಮೋಸ ಹೋದ್ರೆ ಅದಕ್ಕೆ ನೀವಷ್ಟೇ ಜವಾಬ್ದಾರರಾಗ್ತೀರಾ ಅನ್ನುವಂಥದ್ದು ಇದೆ.
ಸೊ ಧ್ಯಾನ ಮಾಡಿ, ಧ್ಯಾನದ ಮುಖೇನ ನಿಮ್ಮ ಗುರುಗಳ ಜೊತೆ ಕನೆಕ್ಟ್ ಆಗಿ, ಸೊ ನಿಮ್ಮ ಹಾರ್ಟ್ ಅಂಡ್ ಮೈಂಡ್ ನಿಮ್ಗೆ ಹೆಚ್ಚಿನ ಒಂದು ಆಶೀರ್ವಾದನ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಯಾವಾಗ ನಿಮ್ಮ ಹಾರ್ಟ್ ಮತ್ತೆ ಮೈಂಡ್ ಓಪನ್ ಆಗಿ ಇರುತ್ತೆ, ಗುರುಗಳು ಕಳಿಸುವಂತ ಆಶೀರ್ವಾದದ ಫ್ರೀಕ್ವೆನ್ಸಿ ಏನಿರುತ್ತೆ ಅದು ನಿಮ್ಗೆ ತಲುಪುತ್ತೆ ಅನ್ನುವಂಥದ್ದು ಇದೆ. ಸೊ ಆಮ್ ಜಂಪ್ ಜಪಾನ ಮಾಡಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗುರುಗಳ ಕಡೆಯಿಂದ ಗಿಫ್ಟ್ ಬಂದಿಲ್ಲ ಅನ್ಕೊಂಡಿದ್ರೆ ಗಿಫ್ಟ್ ಬಂದಿದೆ, ನಿಮ್ಗೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬೆಸ್ಟ್ ವಿಶಸ್ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ಮಂತ್ರ ಜಪಾನ ಮಾಡಿ ಆರೋಗ್ಯನ ಚೇತರಿಕೆ ತಂದ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕಾರ್ಮಿಕ್ ಡೆಬಿಟ್ ಇದೆ. ಸೊ ಹಳೆಯ ಕರ್ಮಗಳನ್ನ ಫಸ್ಟ್ ತೀರ್ಸ್ಕೊಳ್ಳಿ. ದಯವಿಟ್ಟು ಹಳೆ ಕರ್ಮಗಳನ್ನ ತೀರ್ಸ್ಕೊಳ್ಳಿ. ಮತ್ತೆ ಮತ್ತೆ ಹೊಸ ಕರ್ಮಗಳನ್ನ ಮಾಡಬೇಡಿ. ಎಸ್ಪೆಷಲಿ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಹಳೆ ಸಾಲನ ತೀರ್ಸ್ಕೊಳ್ಳಿ ಮೊದಲು, ಹೊಸ ಸಾಲನ ಆಮೇಲೆ ಮಾಡ್ಕೊಳ್ಳಿ. ಸದ್ಯಕ್ಕೆ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸ್ಪಿರಿಚುವಲ್ ಟೀಚರ್ ಇದ್ದಾರೆ. ಗುರುಗಳು ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಭರವಸೆನ ಕೊಡ್ತಾನೆ ಇದ್ದಾರೆ. ಯಾರಿಗೆ ಯಾವಾಗ ಹೇಗೆ ಯಾವ ರೀತಿ ಸಹಾಯ ಬೇಕು, ಯಾವ ರೀತಿ ಬದಲಾವಣೆನ ನಿಮ್ ಜೀವನದಲ್ಲಿ ತರಬೇಕು, ಇದನ್ನ ಗುರುಗಳು ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಂಡು ನಿಮ್ಗೆ ಮಾಡ್ಕೊಡ್ತಾರೆ. ಅದು ಆರೋಗ್ಯದ ವಿಚಾರ ಆಗಿರ್ಲಿ, ಸಾಲದ ವಿಚಾರ ಆಗಿರ್ಲಿ, ಮೋಸ ಹೋಗಿರೋ ವಿಚಾರ ಆಗಿರ್ಲಿ, ಅಥವಾ ಏನೋ ಎಕ್ಸ್ಪೆಕ್ಟೇಷನ್ ಅವಕಾಶಗಳು ಬರುವಂತ ವಿಚಾರಗಳಾಗಿರ್ಲಿ. ಸೊ ಇರುವಂತ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ. ನೀವು ಕೂಡ ಅದ್ರ ಕಡೆ ಬಯಕೆ ಸಮಥಿಂಗ್ ಏನೋ ಬಯಕೆ ಅಂತ ಇದೆ. ಸೊ ಬಯಸಿ ಅನ್ನುವಂಥದ್ದು ಇದೆ. ಏನ್ ಬಯಕೆ ಇದೆಯೋ ಗೊತ್ತಿಲ್ಲ, ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತವಾಗ್ಲು ನಿಮ್ ಬಯಕೆನ ಒಳ್ಳೇದಿದ್ರೆ ಖಂಡಿತವಾಗ್ಲು ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶರಣಾಗಿ ಗುರುಗಳಿಗೆ ಅವಾಗಷ್ಟೇ ನಿಮ್ಗೆ ಏನಾದ್ರೂ ಒಂದು ರೀತಿಲಿ ಬದಲಾವಣೆ ಬರೋದಕ್ಕೆ ಸಾಧ್ಯ. ನಿಮ್ಮೊಳಗಿರೋ ನೆಗೆಟಿವಿಟಿನ, ಅಹಮನ್ನ ಇಲ್ಲ ಅನ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ನೋಡಿದ್ರೆ ಎಲ್ಲ ನೆಗೆಟಿವ್ ಎನರ್ಜಿ ಟೈಪೇ ಇದೆ. ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ಅನ್ನುವಂಥದ್ದು. ಬಾಟಮ್ ಆಫ್ ದಿ ಡೆಕ್ ರೆಸ್ಟ್ ಇನ್ ಪೀಸ್ ಡೆತ್ ಇದೆ. ಸೊ ಡೆತ್ ಈಸ್ ಇನ್ವೈಟಬಲ್, ಓನ್ಲಿ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್ ಅಂತ ಇದೆ. ಸೊ ಹಾಗಾಗಿ ನಿಮ್ಮ ಗುರುಗಳ ಅಪ್ಪಣೆ ಇಲ್ದಿರ ನಿಮ್ಮ ಜೀವನದಲ್ಲಿ ಏನು ತೊಂದರೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಪ್ರೊಟೆಕ್ಷನ್ ಇದೆ ನಿಮ್ಗೆ. ಜೊತೆಗೆ ಏನೋ ಒಂದು ಅಂತ್ಯ ಆಗ್ತಾ ಇದೆ. ರಿಲೇಶನ್ಶಿಪ್ ಅಂತ್ಯ ಆಗ್ತಿದ್ಯೋ, ಶತ್ರುತ್ವ ಅಂತ್ಯ ಆಗ್ತಾ ಇದೆಯೋ, ಅಥವಾ ರಿಪೀಟೆಡ್ ಆಗಿ ಏನ್ ಸಮಸ್ಯೆ ಆಗ್ತಿದ್ಯೋ ಗೊತ್ತಿಲ್ಲ. ನಂಗೆ ಇಲ್ಲಿ ಇರುವಂತ ಎನರ್ಜಿ ರೇಪಿಸ್ಟ್ಗಳ, ಸಾರಿ ಆ ಪದ ಉಪಯೋಗಿಸೋದಕ್ಕೆ ಕ್ಷಮೆ ಇರ್ಲಿ, ಅವರ ಅಂತ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಏನಾದ್ರೂ ಆದ್ರೆ ಒಳ್ಳೇದಾಗತ್ತೆ. ಎಷ್ಟೋ ಹೆಣ್ಮಕ್ಕಳ ಜೀವನ ಇನ್ನ ಹೆಚ್ಚು ಅನುಕೂಲವಾಗಿ ನಿರ್ಭೀತಿಯಿಂದ ಇರೋ ಹಾಗಾಗತ್ತೆ. ಸೊ ಕೆಲವು ಹೆಣ್ಮಕ್ಳು ಕೂಡ ತಮ್ಮ ಇಲ್ಲಿ ಏನಾಗ್ತಿದೆ ಅಂದ್ರೆ, ಯಾವ ಹೆಣ್ಮಕ್ಳು ಹಾಳಾಗಿದಾರೋ ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವರು ಚೆನ್ನಾಗೇ ಇದ್ದಾರೆ. ಒಳ್ಳೆ ಹೆಣ್ಮಕ್ಳ ಜೀವನ ಹಾಳಾಗ್ತಾ ಇದೆ. ಎಲ್ಲ ರಿವರ್ಸ್ ಅಲ್ಲಿ ಹೋಗ್ತಾ ಇದೆ. ಆ ತರದ್ ಏನೋ ಇದೆ. ಸೊ ಸಿಚುವೇಶನ್ ವಿಲ್ ಎಂಡ್ ಸೂನ್ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎಕ್ಸ್ ಇಂದ ನಿಮ್ಗೊಂದಷ್ಟು ತೊಂದರೆ ಆಗ್ತಾ ಇದೆ ಅಂತ ನಂಗೆ ಪರ್ಸ್ನಲಿ ಫೀಲ್ ಆಗ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ಗುರುಗಳು ನಿಮ್ಗೆ ಏನ್ ಹೇಳ್ತಾರೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು, ಮೂರನೇದು. ಯಾಕೋ ತುಂಬಾ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಏನು ಒಪ್ಕೊಳ್ಳೋ ಮೂಡಲ್ಲೇ ಇಲ್ಲ, ನೀವು ಏನು ತಗೊಳ್ಳೋ ಮೂಡಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಮೂರನೇದು ಓಕೆ, ಬದಲಾವಣೆ ತರ್ತಿದ್ದಾರೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಎಸ್ಪೆಷಲಿ ನಿಮ್ಗೆ ತೊಂದರೆ ಆಗ್ತಾ ಇರೋದು ನಿಮ್ಮ ಮನೆಯಿಂದ ತೊಂದರೆ ಆಗ್ತಾ ಇದೆ. ನಿಮ್ಮ ಮನೆ ಒಳಗಿನ ವಾತಾವರಣ, ನಿಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿಲ್ಲ. ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರೋ ಹಾಗೆ ಮಾಡ್ಕೊಳ್ಳಿ. ನೀವು ಮನೇಲಿ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು ಲೈಟನ್ನ, ಒಂದು ದೀಪನ ಅಲ್ಲಿ ಹಚ್ಚಿ ದಿನಾಗ್ಲೂ, ಅಟ್ಲೀಸ್ಟ್ ಬಾಗ್ಲಲ್ಲಾದ್ರೂ ಒಂದು ದೀಪ ಹಚ್ಚಿ ದಿನಾಗ್ಲೂ. ಇದರಿಂದ ಒಳ್ಳೇದಾಗತ್ತೆ. ನಾವು ದೀಪ ಹಚ್ಚೋರಲ್ಲ ಅನ್ನೋರು ಒಂದು ಕ್ಯಾಂಡ್ಲ್ ಆದ್ರೂ ಹಚ್ಚಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ದೀಪ ಹಚ್ಚಿ, ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬೇಕು.
ಸೊ ನಿಮ್ಮ ಕೈಲಿ ಅನುಕೂಲ ಇದ್ರೆ ಹೋಮ ಹವನನ ಮಾಡ್ಕೊಳ್ಳಿ, ಸುದರ್ಶನ ಹೋಮ ಮಾಡ್ಕೊಳ್ಳಿ ಅಥವಾ ದುರ್ಗಾ ಹೋಮ, ಪ್ರಜಂಗಿರ ಹೋಮ ಯಾವ್ದಾದ್ರೂ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇದರಿಂದ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಬಿ ಕೇರ್ಫುಲ್. ಓಕೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಪರಿಹಾರಗಳನ್ನ ನಿಮಗೆ ಕೊಟ್ಟಾಗಿದೆ. ಜೊತೆಗೆ ಗುರುಗಳು ನಿಮ್ಗೆ ಸಹಾಯನ ಮಾಡ್ತಾರೆ. ನೀವು ಬೇರೆಯವರಿಗೆ ಸಹಾಯ ಮಾಡಬೇಕು. ಆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಯಾರು ಸಫರ್ ಮಾಡ್ತಾ ಇದ್ದಾರೆ, ಯಾರು ತೊಂದರೆಗೆ ಒಳಗಾಗಿದ್ದಾರೆ, ಅವರಿಗೆ ನೀವು ಸಹಾಯನ ಮಾಡಬೇಕು, ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೇದಾಗ್ಲಿ. ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಈಗೋ, ನಾನು ಅನ್ನುವಂಥ ಅಹಂಕಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆನ ತರ್ತಾ ಇದೆ. ಸೊ ಹಾಗಾಗಿ ಡಿವೈನಿಗೆ ಸರೆಂಡರ್ ಆಗಿ, ವಿತ್ ರೆಸ್ಪೆಕ್ಟ್ಫುಲಿ ಸರೆಂಡರ್ ಆಗಿ ಅನ್ನುವಂಥದ್ದು ಇದೆ. ರೆಸ್ಪೆಕ್ಟ್ಫುಲಿ ಡಿವೈನಿಗೆ ಸರೆಂಡರ್ ಆಗಿ, ಶಾರ್ಟ್ಕಟ್ ಅನ್ನ ಹುಡ್ಕಕ್ ಹೋಗ್ಬೇಡಿ. ಸೊ ದಿಢೀರ್ ಯಶಸ್ಸು, ದಿಢೀರ್ ಹಣ, ಅಥವಾ ಹೀಗೆ ಕೂತಿದ ತಕ್ಷಣನೇ ನಾನು ಬೇಬಿ ನರ್ಸರಿಗೆ ಸೇರ್ಕೊಂಡೇನೆ ನಾನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಆಸೆ ಸ್ವಲ್ಪ ಹೆಚ್ಚಾಯ್ತೇನೋ. ಹಾಗೇನೆ ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ ಒಂದೊಂದೇ ಹಂತವಾಗಿ ಬೆಳೀರಿ. ನಾನು ಅನ್ನುವಂಥ ಅಹಂಕಾರನ ದೂರ ಇಡಿ. ಸಮಥಿಂಗ್ ಈ ಲೆಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಲೆಟ್ ಇಟ್ ಗೋ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸೊ ನಿಮಗೆ ಬಿಟ್ಟಂತ ವಿಚಾರ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೇನು ಆಗ್ತಾ ಇಲ್ಲ ಅಂದ್ರೆ, ನಿಮ್ಮ ಜೀವನನ ನಿಮ್ಮ ಗುರುಗಳು ಅಥವಾ ದೈವ ನಿರ್ಧಾರ ಮಾಡಿದೆ. ಆ ದೈವ ಈ ಅಹಂಕಾರನ ಬದಿಗಿಟ್ಟಿ ಕುತ್ಕೊಂಡು ದೈವಕ್ಕೆ ಶರಣಾಗಿದ್ದೀರಾ ಅಂದ್ಮೇಲೆ ನಿಮ್ಗೆ ಯಾವ ಭಯನೂ ಇಲ್ಲ, ಯಾರ ಅಗತ್ಯನೂ ಇಲ್ಲ, ಯಾವುದರ ಅಗತ್ಯನೂ ಇಲ್ಲ. ಜಸ್ಟ್ ಒಂದ್ ಮಗು ರೀತಿ ಸುಮ್ಮನೆ ಇರಿ. ಬಿರುಗಾಳಿ ಬೀಸ್ತಾ ಇರ್ಬೇಕಾದ್ರೆ ಯಾವ ಕಡೆನೂ ನಾವು ಹುಟ್ಟಾಕಕ್ಕಾಗಲ್ದಿಲ್ಲ. ನದಿಲಿ ಕೂತಾಗ ಒಂದ್ ಹಡಗಲ್ಲಿ ಯಾವ ಕಡೆನೂ ನಾವು ಹುಟ್ಟಾಕೋದಕ್ಕಾಗೋದಿಲ್ಲ. ಸೊ ಸುಮ್ಮನೆ ಕೂತ್ಕೊಳ್ಬೇಕು. ಆ ಬಿರುಗಾಳಿ ಮತ್ತೆ ಆ ತೀವ್ರತೆ, ಆ ಅಲೆಗಳು ನಿಮ್ಮ ದೋಣಿನ, ನಿಮ್ಮ ಜೀವನನ, ನಿಮ್ಮ ಭರವಸೆಯ ಬದುಕನ್ನ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಸುತ್ತೋ ಅಲ್ಲಿವರೆಗೂ ಶಾಂತವಾಗಿರಿ. ಯಾಕೆ ಅಂದ್ರೆ ಬಿರುಗಾಳಿ ಬೀಸ್ತಾ ಇರೋದು ನಿಮ್ಮ ಶತ್ರು ಆದ್ರೆ ಅಲೆಗಳು ನಿಮ್ಮ ಹಣೆ ಬರಹ, ದೋಣಿನೇ ನಿಮ್ಮ ಗುರುಗಳು. ಸೊ ಹಾಗಾಗಿ ನಿಮ್ಮ ಗುರುಗಳು ಆಶೀರ್ವಾದದೊಂದಿಗೆ, ನಿಮ್ಮ ಅದೃಷ್ಟದ ಅಲೆಗಳೊಂದಿಗೆ, ನಿಮ್ಮ ಶತ್ರುವಿನ ರಭಸಕ್ಕೆ ತಕ್ಕಂತೆ ಎಷ್ಟು ದೂರಕ್ಕೆ ಹೋಗಿ ನೀವು ತೀರ ಸೇರ್ತಿರೋ ನೋಡೋಣ. ನಿಮ್ಮ ಶತ್ರುಗಳ ಅಬ್ಬರ ಜೋರಾಗಿರೋದ್ರಿಂದ ನನಗೆ ಇಲ್ಲಿ ಕಾನ್ಫಿಡೆನ್ಸ್ ಇದೆ, ನೀವು ತೀರಕ್ಕೇನೆ ಹೋಗಿ ಸೇರ್ತೀರಾ, ಮುಳುಗೋದಿಲ್ಲ ಅನ್ನುವಂಥ ಭರವಸೆ ನನಗೆ ಇದೆ. ಸೊ ದೋಣಿಯು ನಿನ್ನದೇ, ಹಡಗು ನಿನ್ನದೇ, ಕಡಲು ನಿನ್ನದೇ, ಮುಳುಗದಿರಲಿ ಬದುಕು ಅನ್ನುವಂಥ ರೀತಿಲಿ ನಿಮ್ಮ ಬದುಕು ತೇಲೋದ್ರಲ್ಲಿ ಇದೆ, ಬೆಳಕಾಗೋದ್ರಲ್ಲಿ ಇದೆ, ಬೆಳಕು ಬರೋದ್ರಲ್ಲಿ ಇದೆ. ಆಧ್ಯಾತ್ಮಿಕ ಮಾರ್ಗದ ಒಂದು ಹೊಸ ಅಧ್ಯಾಯ ಶುರು ಆಗೋದ್ರಲ್ಲಿ ಇದೆ. ಸಾಕಷ್ಟು ಜೀವನಕ್ಕೆ, ಸಾಕಷ್ಟು ಜನರಿಗೆ, ಸಾಕಷ್ಟು ಜನರ ಬದುಕಿಗೆ ನಿಮ್ಮ ಕತ್ತಲೆ ತುಂಬಿದ ಮನೆ ಉದಾಹರಣೆಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಸೊ ವೇಟ್ ಫಾರ್ ದ ನೆಕ್ಸ್ಟ್. ಗುರುಗಳು ನಿಮ್ಗೇನು ಮಾಹಿತಿ ಕೊಡ್ತಾರೆ ಅಥವಾ ಮಾರ್ಗದರ್ಶನ ಕೊಡ್ತಾರೆ, ಅಲ್ಲಿವರೆಗೂ ಏನ್ ಮಾಡ್ಬೇಕು, ಒಂದೇ ಮಾಡ್ಬೇಕು. ಗುರುಗಳಲ್ಲಿ ನಂಬಿಕೆ ಇಟ್ಕೊಂಡು ಪಾಸಿಟಿವ್ ಆಗಿ ಇರಿ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ರಾಯರ ಆಶೀರ್ವಾದ ಇರಲಿ. ಓಂ ಸಾಯಿನಾಥಾಯ ನಮಃ. ಸಾಯಿನಾಥರ ಆಶೀರ್ವಾದ ಕೂಡ ಇರಲಿ. ನನ್ನ ಪರಮಗುರು ಗಣೇಶನ ಆಶೀರ್ವಾದ ನಿಮ್ಮ ಮೇಲಿರಲಿ. ಮತ್ತು ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಹೇಳಿ. ಎಸ್, ಕೃಷ್ಣಂ ವಂದೇ.
ಜಗದ್ಗುರು. ಕೃಷ್ಣನ ಆಶೀರ್ವಾದ ಕೂಡ ನಿಮ್ಮ ಮೇಲಿರ್ಲಿ. ಒಳ್ಳೇದಾಗತ್ತೆ, ಭರವಸೆ ಇರ್ಲಿ. ನಾನು ಅನ್ನುವಂತ ಅಹಂಕಾರನ ಸೈಡಿಗಿಟ್ಟು ಧ್ಯಾನಕ್ಕೆ ಮೊರೆ ಹೋಗಿ ಎಲ್ಲವೂ ಕೂಡ ಹಿಡಿತಕ್ಕೆ ಸಿಗುತ್ತೆ ನಿಮ್ಮ ಜೀವನ. ಕತ್ತಲೆ ಮನೆ ಬಿಡ್ಬಿಡಿ. ನಿಮ್ಮ ಜೀವನ, ನಿಮ್ಮ ಬದುಕು ಕತ್ಲಾಗೋದಕ್ಕೆ ಬಿಡ್ಬೇಡಿ. ಭಯ ಬೇಡ, ರಕ್ಷೆ ಇದೆ. ನಗ್ನಗ್ತಾ ಇರಿ. ಒಳ್ಳೇದಾಗ್ಲಿ. The Shrivak Devi Tarot channel is so glad to see you again. Thank you for watching our tarot card readings today.